ರೋಡಲ್ಲೇ ಸ್ನಾನ ಮಾಡ್ಕೋತೀವಿ. ಸ್ಕೂಲ್ ಹೋಗೋ ಮಕ್ಕಳು ನಾವು ಸ್ನಾನ ಮಾಡೋಕ್ಕಿಲ್ಲ ಅಂದರೂ ನಾವು ಹಠ ಮಾಡ್ಕೊಂಡು ಬಂದು ರೋಡಲ್ಲಿ ಸ್ನಾನ ಮಾಡಿಸ್ತೀವಿ. ಟಾಯ್ಲೆಟ್ಗಳಿಲ್ಲ, ಕಾಡುಗಳಿಗೆ ಹೋಗಬೇಕು. ಅಲ್ಲರಿ, ಮೂಲಭೂತ ಹಕ್ಕನ್ನ ಕೇಳ್ತಿದ್ದಾರೆ, ಜೀವಿಸುವ ಹಕ್ಕನ್ನ ಕೇಳ್ತಿದ್ದಾರೆ. ಇಲ್ಲಿ ಫಂಡಮೆಂಟಲ್ ಆಗಿ ಸಂವಿಧಾನ ಕೊಟ್ಟಿರುವಂತ ಜೀವಿಸುವ ಹಕ್ಕನ್ನೇ ಇವರದ್ದು ಕಿತ್ಕೊಳ್ಳಲಾಗಿದೆ. ಅಧಿಕಾರಿಗಳನ್ನ ನಾವು ದೇವ್ರಂತ ನಂಬಿದ್ದೀವಿ ಅಂದ್ರೆ ಅವ್ರು ದೇವ್ರುಗಳಲ್ಲ, ದೆವ್ವಗಳು ಮೇಡಮ್. ಅವ್ರು ದೆವ್ವ. ನಮ್ಮಂತ ಬಡವರನ್ನ ಹೊಟ್ಟೆ ಉರ್ಸಕ್ಕಿಂತ ಇರೋ ಅಧಿಕಾರಿಗಳವರು. ನಾವಿವ್ರು ಭಿಕ್ಷಾ ಬೇಡ್ಕೊಂಡು ನಾವು ಕೂತಿದ್ವಲ್ಲ, ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವಾ ಸರ್ಕಾರಕ್ಕೆ? ಕಣ್ಣು ಕುರುಡಾಗೈತಾ? ಈ ಕರುನಾಡಿನ ಮಕ್ಕಳಿಗೆ ನಿಮ್ಗೊಂದು ಸೂರು ಕೊಡಕ್ಕೆ ಯೋಗ್ಯತೆ ಇಲ್ಲ, 3 ಹೊತ್ತಿನ ಊಟ ಕೊಡಕ್ಕೆ ಯೋಗ್ಯತೆ ಇಲ್ಲ. ಆದ್ರೆ ನೀವು ಇಲ್ಲಿ ಕೊಚ್ಕೊಳ್ತೀರಾ. ಟಿಬೆಟ್ನವರು ಕೋಟಿ ಗಂಟಲೆ ಇಟ್ಕೊಂಡಿದ್ದಾರೆ. ಅವ್ರು ಎಷ್ಟು ಬೇಕು ಅಷ್ಟಷ್ಟು ಜಮೀನ ಇಟ್ಕೊಂಡು ಅವ್ರು ಕೂತಿದ್ದಾರೆ. ನಮಗೆ ಅವ್ರಿಗೆ 2 ಎಕರೆ ಜಮೀನು ಕೊಟ್ಟು ಕೂರ್ಸಕ್ಕೆ ಅವ್ರಿಗೆ ಆಗಕ್ಕಿಲ್ಲ. ಗೌರ್ಮೆಂಟ್ ಆಫೀಸಿನವ್ರಿಗೆ ಸರ್ಕಾರಕ್ಕೆ ಕಣ್ಣು ಕಾಣಕ್ಕಿಲ್ಲ ಮೇಡಮ್. ನಮ್ಮಂತೆ ಆದಿವಾಸಿ ಜನರನ್ನ ಕಂಡ್ರೆ ಅಯ್ಯೋ ಅನ್ಸಕ್ಕೆ ಮಾತ್ರ ಆ ಸರ್ಕಾರ ಇರೋದು. ಇಂಥ ಒಂದು ದುಸ್ಥಿತಿಯಲ್ಲಿ ಇನ್ನೂ ನಮ್ಮ ಕರುನಾಡಿನ ಜನರಿದ್ದಾರೆ ಅಂದ್ರೆ ಇಡೀ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಬೇಕು. ಉರಿ ತಿಂದುಕೊಂಡ್ರು ಪರವಾಗಿಲ್ಲ, ಆನೆ ಸಾಯಿಸಿದ್ರು ಪರವಾಗಿಲ್ಲ, ಅದು ಏನೇ ದವ್ವ ಬಂದು ತಿಂದುಕೊಂಡ್ರು ಪರವಾಗಿಲ್ಲ. ಅಲ್ಲೇ ಕಾಡು ಒಳಗೇನೆ ಸಮಾಧಿ ಆಯ್ತೀವಿ ನಾವು. ಮಾಲಂಗಿ ಗೋಮಾಳದಲ್ಲಿ ಬದುಕ್ತಿರುವಂಥ ಮಹಿಳೆಯರ ಹೆಣ್ಮಕ್ಳ ಬದುಕಿದೆಯಲ್ಲ, ನಿಜವಾಗ್ಲೂ ಕೂಡ ಕಣ್ಣೀರು ತರಿಸುವಂಥ ಸ್ಥಿತಿ. ನಮ್ಮ ಕರುನಾಡಲ್ಲಿ ನಮ್ಮ ಹೆಣ್ಮಕ್ಳು ಈ ಪರಿಸ್ಥಿತಿಯಲ್ಲೂ ಬದುಕ್ತಿದ್ದಾರಾ? ಈ ಪರಿಸ್ಥಿತಿಯಲ್ಲಿ ಬದುಕ್ತಿದ್ರೂ ಕೂಡ ಯಾಕೆ ಇವತ್ತಿನವರೆಗೆ ಜಿಲ್ಲಾಡಳಿತಕ್ಕಾಗಲಿ ನಮ್ಮ ನಾಳುವಂಥ ಸರ್ಕಾರಗಳಿಗೆ ಯಾಕೆ ಕಾಣಲಿಲ್ಲ? ಏನು ಪೂರ್ತಿ ಕುರುಡಾಗಿ ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬನ್ನಿ, ನಾನು ನೇರವಾಗಿ ಆ ಹೆಣ್ಮಕ್ಳ ನೋವಿನ ಕಥೆಯನ್ನು ಕೇಳ್ಕೊಳ್ಳೋಣ. ಮೇಡಮ್, ಮಾಡ್ತೇನೆ ಇಲ್ಲ. ಒಂದೊತ್ತು ಬೆಳಿಗ್ಗೆ ಊಟ ಮಾಡ್ತೀವಿ, ಆಮೇಲೆ ಮಧ್ಯಾಹ್ನ ಊಟ ಮಾಡಲ್ಲ, ಸಾಯಂಕಾಲ ಊಟ ಮಾಡ್ತೀವಿ ಅಷ್ಟೇ. ಆಮೇಲೆ ತುಂಬಾ ಪರಿಸ್ಥಿತಿ ಮೇಡಮ್. ಮಳೆ ಬಂದ್ರೆ ಸೋರ್ತದೆ, ತಾಟು ಮುಚ್ಕೊಂಡು ವಾಸ ಮಾಡ್ತಾ ಇದೀವಿ. ಒಟ್ಟು 10 ಜನ ಇದ್ದೀವಿ ಒಂದು ಮನೆಯಲ್ಲಿ. ಈ ಮನೇಲಿ 10 ಜನ ಅಂದ್ರೆ ನೋಡ್ರಿ, ಇರೋದು ಒಂದೇ ಕೋಣೆ ಅನ್ಸುತ್ತೆ. ಹೌದು ಮೇಡಮ್. ನೋಡಿ, ಇದು ಮನೆ, ಇದು ಒಂದೊಂದು ಕೋಣೆ ನೋಡಿ, ಇದಿಷ್ಟು ಒಂದು ಮನೆ. ಓಕೆ, ಇದರಲ್ಲೊಂದು ಸಂಸಾರ ನಡೀತಾ ಇರುತ್ತೆ. ನೋಡಿ, ಅವರ ಊಟ ನೋಡಿ, ನೀವು ನೋಡಿರ್ಬೋದು, ಬರೀ ಟೊಮೆಟೊ ಗೊಜ್ಜು ನೋಡಿ, ಬೆಂಕಿ ಹಾಕಿದ ಒಂದು ನೋಡಿ, ಇದೇ ಇವರ ಸಾಂಬಾರು, ಇದೇ ಇವರ ಮೃಷ್ಟಾನ್ನ ಭೋಜನ. ಇಷ್ಟಕ್ಕೆ ಒಂದು ಗಂಜಿ ಬೇಯಿಸ್ತಾರೆ, ಇದನ್ನು ಮಾಡ್ತಾರೆ, ತಿಂತಾರೆ. ನೋಡಿ, ಇದು ಇಷ್ಟು ಮನೆ, ಇದು ಮನೆ ಆಯಿತಾ. ಇದ್ರ ಪಕ್ಕದ ಇನ್ನೊಂದು ಕೋಣೆ ಆದರೆ ಅದು ಇನ್ನೊಂದು ಸಂಸಾರಕ್ಕೆ. ಇದು ಇನ್ನೊಂದು ಮನೆ ನೋಡಿ, ಇದು ಇನ್ನೊಂದು ಸಂಸಾರ ಇದೆ ಇದರಲ್ಲಿ. ಇದು ನಮ್ಮ ಕರುನಾಡಲ್ಲಿ ಮುಖ್ಯಮಂತ್ರಿಗಳೇ, ನೀವೇನೇನೋ ಅಲ್ಲಿ ಅಷ್ಟು ಸಾವಿರ ಕೋಟಿ ಬಂಡವಾಳ ಬಂತು, ಇಷ್ಟು ಸಾವಿರ ಕೋಟಿ ಬಂಡವಾಳ ಬಂತು, ಅಲ್ಲಿ ಫಾರಿನ್ನವ್ರು ಇನ್ವೆಸ್ಟ್ ಮಾಡಿದ್ರು, ಇಲ್ಲಿ ಬಂದರು ಅಂತ ನೀವು ಕೊಚ್ಕೊಳ್ತೀರಲ್ಲ. ಇದು ಫಸ್ಟ್ ಇವರಿಗೆ 3 ಹೊತ್ತಿನ ಊಟ ಕೊಡಿ, ತಲೆ ಮೇಲೆ ಒಂದು ಸೂರು ಕೊಡಿ, ಟಾಯ್ಲೆಟ್ ಮಾಡೋಕ್ಕೆ ಇವರಿಗೆ ಒಂದು ಟಾಯ್ಲೆಟ್ ಕಟ್ಕೊಡಿ, ಒಂದು ಬಾತ್ರೂಮ್ ಕಟ್ಕೊಡಿ. ಆಮೇಲೆ ನೀವು ಸಾವಿರಾರು ಕೋಟಿಯ ಬಂಡವಾಳ, ಲಕ್ಷಾಂತರ ಕೋಟಿಯ ಬಂಡವಾಳದ ಬಗ್ಗೆ ಮಾತಾಡಿ ಕೈಗಾರಿಕೋದ್ಯಮಗಳನ್ನು ಮೆಚ್ಚಿಸೋಕ್ಕೋಸ್ಕರ ಎಷ್ಟೋ ಕೋಟಿ ವೆಚ್ಚದಲ್ಲಿ ಸಮಾರಂಭಗಳನ್ನು ಮಾಡಿ ನಿಮ್ಮ ಈ ಕರುನಾಡಿನ ಮಕ್ಕಳಿಗೆ ನಿಮ್ಗೊಂದು ಸೂರು ಕೊಡೋಕ್ಕೆ ಯೋಗ್ಯತೆ ಇಲ್ಲ, 3 ಹೊತ್ತಿನ ಊಟ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಆದರೆ ನೀವು ಇಲ್ಲಿ ಕೊಚ್ಕೊಳ್ತೀರಾ. ಬನ್ನಿ ಒಂದ್ಸಲ ಮೈಸೂರು ಜಿಲ್ಲೆಯ ಇಲ್ಲಿನ ಗೋಮಾಳ ಮಾಲಂಗಿ ಹಾಡಿಗೆ ಬನ್ನಿ, ಇಲ್ಲಿರುವಂಥ ಜನರ ಪರಿಸ್ಥಿತಿಯನ್ನು ನೋಡಿ. ಇಂಥ ಒಂದು ದುಸ್ಥಿತಿಯಲ್ಲಿ ಇನ್ನೂ ನಮ್ಮ ಕರುನಾಡಿನ ಜನರಿದ್ದಾರೆ ಅಂದರೆ ಇಡೀ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಬೇಕು, ಅಂಥ ಪರಿಸ್ಥಿತಿ ಇದೆ. ನಾವು ಮನುಷ್ಯರೇ, ದಯವಿಟ್ಟು ಬದುಕಲು ಬಿಡಿ. ಎಷ್ಟು ವರ್ಷದಿಂದ ಈ ರೀತಿ ಇಲ್ಲಿ ಬದುಕ್ತಿದ್ದೀರಾ? ನಾವೊಂದು ನಮ್ಮ ತಾಯಿಯವ್ರ ಕಾಲದಿಂದ ನಾವು ಕಾಡಲ್ಲಿದ್ದೋ ಮೇಡಮ್. ಅಲ್ಲಿಂದ ಅವ್ರಿಗೆ ವಯಸ್ಸಾಯಿತು. ಮತ್ತು ನಮ್ಮನ್ನ ಅವ್ರ ಹೊಟ್ಟೆಲ್ಲ ಹುಟ್ಟಿದ ಮಕ್ಕಳನ್ನ ತಗೊಂಬಂದು ಈ ಊರಿಗೆ ಸೇರಿಸಿದ್ರು. ನಾವು ಜಾಗ ಕೊಡ್ತೀವಿ, ಜಮೀನು ಕೊಡ್ತೀವಿ, ಎಲ್ಲ ನಡೆಸ್ಕೊಡ್ತೀವಿ ಅಂತ ಹೇಳಿ ನಮ್ಮನ್ನ ಇಲ್ಲಿ ತಗೊಂಬಂದು ಹಾಕಿದ್ರು ಮೇಡಮ್. ನಾವೇನು ಮಾಡ್ದೆ, ಈಗ ಚೆನ್ನಾಗಿ ನಮ್ಮನ್ನ ನಡೆಸ್ತಾರೆ ಅಂತ ಹೇಳಿ ನಾವು ಇಲ್ಲಿ ಸೇರಿಕೊಂಡು. ನೀವು ಅವ್ರು ನಂಬಿದ್ರೆ ನೀವು ಹೊರಗೆ ಬಂದ್ರೆ? ನಾವು ಹೊರಗೆ ಬಂದು ಅಂದರೆ ನಿಮಗೆ ಹೊಡಿತೀವಿ ಬಡಿತೀವಿ ಅಂತ ಹೇಳಿ ನಮ್ಮನ್ನ ತುಂಬ ಗಲಾಟೆ ಮಾಡ್ತಾಯಿದ್ರು ನಾವು ಇರೋ ಜಾಗದಲ್ಲಿ. ಆಗ ನಾವು ಎದುರ್ಕೊ ಬಂದು ಇಲ್ಲಿನೂ ನಮಗೆ ನೆಮ್ಮದಿ ಉಂಟ ಮೇಡಮ್? ಇಲ್ಲ. ನಮ್ಮ ಮಕ್ಕಳ ಕಾಲದಲ್ಲಿ ಆ ದಾಸೆಗೋಡ ಕಟ್ಟಿಸಿದ ಮನೇಲಿ ನಾವು ಜೀವಮಾನ ಮಾಡ್ತಾಯಿದ್ವಿ ಮೇಡಮ್. ಈಗ ಈ ಜಮೀನು ಬಿಟ್ಕೊಡಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಮೇಡಮ್. ಈ ಜಾಗನೂ ನಮಗೆ ಬಿಟ್ಟುಕೊಡ್ಬೇಕು, ನೀವು ಎಲ್ಲಿ ಇದ್ದೀರಾ ಆ ಕಾಡಲ್ಲಿ ಹೋಗಿ ಸೇರ್ಕೊಳ್ಳಿ ಅಂತಾರೆ. ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ? ಇಲ್ಲ ಮೇಡಮ್, ನಮ್ಗೆ ಏನು ಅಂತ ಏನು ಇಲ್ಲ. ಸೊಸೈಟಿ ಅಕ್ಕಿ ಕೊಡ್ತಾರೆ, ಊಟ ಮಾಡ್ತೀವಿ, ಇದ್ದೀವಿ. ಮತ್ತು ಈಗ ಏನಂತಾರೆ, ನಮಗೆ ಈ ಜಾಗ ಬಿಟ್ಟು ಕೊಟ್ಟಿಲ್ಲ ಅಂದರೆ ನೀವು ಕಾಡಲ್ಲಿ ಎಲ್ಲಿ ಇದ್ದೀರಾ ಅಲ್ಲಿ ಹೋಗಿ ಸೇರ್ಕೊಳ್ಳಿ ಅಂತಾರೆ.
ಮತ್ತೆ ಕಾಡಿಗೆ ಹೋಗಿ ಅಂತಾರೆ. ಕಾಡಲ್ಲಿ ಬಿಡ್ತಾರ ನಿಮ್ಮನ್ನ? ಬಿಡ್ತಾರೆ ಮೇಡಮ್, ಬಿಡೋದಿಲ್ಲ ಮೇಡಮ್. ಅವರೇ ತಕೊಂಬಂದು ಹಾಕಿರೋದಲ್ಲ ಮೇಡಮ್. ಇಲ್ಲಿಗೆ ನಾವು ಜಾಗ ಜಮೀನಿ ಕೊಡೋದಿಲ್ಲ. ನಿಮ್ಮ ಮನೆಗಿನ ಪಳ್ಳಿ ಗಿಳ್ಳಿ ಎಲ್ಲ ಕಿತ್ತು ನಮ್ಮನ್ನ ಬೆರೆಸಿದ್ದು ಈ ಜಾಗಕ್ಕೆ. ಜನ ಕಾಕಿ ನೋಡಿದ ತಕ್ಷಣ ಭಯ ಬೀಳುವಂತ ಪರಿಸ್ಥಿತಿ ಅಂದು ಹೊರಗೆ ಬಂದ್ಬಿಟ್ಟು ಈಗ ಇಲ್ಲಿ ಪ್ರಾಣಿಗಳಿಗಿಂತ ಕಡೆಯಾಗಿ ಆ ಕಡೆ ಸಾಯಕ್ಕೂ ಅಲ್ಲ ಈ ಕಡೆ ಬದುಕಕ್ಕೂ ಅಲ್ಲ ಅನ್ನುವಂಥ ಪರಿಸ್ಥಿತಿಗೆ ತಂದು ಹಾಕಿದ್ದಾರೆ. ಈ ಜಮೀನು ಖಾಸಗಿಯವರದು, ಈ ಜಮೀನನ್ನು ಬಿಟ್ಕೊಡಿ ಅಂತಿದಾರಂತೆ. ನೀವು ಎಲ್ಲಿದ್ರಿ, ಮೂಲ ನಿವಾಸಿಗಳಾಗಿದ್ರಿ ಕಾಡಲ್ಲಿ, ಅಲ್ಲಿಗೆ ಹೋಗಿ ಅಂತಾರಂತೆ. ಈಗ ಅಲ್ಲಿ ಹೋದ್ರೆ ಫಾರೆಸ್ಟ್ನವ್ರು ಬಿಡ್ತಾರ? ಈಗ ಇವ್ರು ಹೇಗೆ ತಮ್ಮ ಹಕ್ಕನ್ನು ಕೇಳ್ಕೊಳ್ಳೋದು? ಜೀವನದಲ್ಲಿ ಒಂದು ದಿನ ಸುಖ ಕಾಣದ ಜೀವಗಳು ಇವೆಲ್ಲ. ಒಂದು ಹೊತ್ತಿನ ಊಟಕ್ಕೆ ಇವತ್ತಿಗೂ ಕೂಡ ಪರದಾಡುವಂತ ಜೀವಗಳಿವು. ಏನೋ ಒಂದು ರೇಷನ್ ಅಕ್ಕಿ ಸಿಗ್ತಾ ಇದೆ ಹಾಗಾಗಿ ಬದುಕಿದ್ದಾರೆ. ಅವರಿಗೆ ಬರೀ 3 kg ಸಿಗ್ತದೆ. ಆ 3 kg ರಾಯಿ ಕೊಡ್ತಾರೆ. ಆ 50 kg ಸಿಕ್ಕವರಿಗೆ 20 kg ಅಕ್ಕಿ ಕೊಡ್ತಾರೆ, 21 kg ರಾಯಿ ಕೊಡ್ತಾರೆ. ನಾವು ಅದನ್ನ ತಿಂಗಳು ಗಂಟ 7-8 ಜನ ತಿನ್ನೋರು ನಾವು ದಿನ ತಿನ್ನಕ್ಕೆ ಆಯ್ತಿತ್ತು. ಅದರಲ್ಲಿ 3 ದಿನ ತಿಂದರೆ 3 ದಿನ ಇಲ್ಲ ಅನ್ನ. ಅದನ್ನ ಯಾರಿಗೆ ಹೇಳೋಣ ನಾವು? ನಮ್ಮ ಪರಿಸ್ಥಿತಿನ ಯಾರಿಗೆ ಹೇಳೋಣ? ಆಗ ಗೌರ್ಮೆಂಟ್ಗೆ ಇದು ಕಾಣ್ತಾ ಇಲ್ವಾ? ನೀವೇನು ಕುರುಡ್ರಾಗಿದ್ದೀರಾ? ನೀವು ಕಂಡ್ರೆ ನಮ್ಮನ್ನೆಲ್ಲ ಈ ತಂದು ಬೀದಿಗೆ ಆಗ್ತಿತ್ತಿಲ್ಲ. ನೀವು ಏನೋ ಒಂದು ಮನೆ ಮಾಡ್ಬಿಟ್ಟು ನಮಗೆ ಕೊಡ್ತಿದ್ರ ಮರ್ಯಾದೆಗೆ ಇದ್ರೆ ಮನೇನೂ ಇಲ್ಲ. ಮಳೆಯೆಲ್ಲ ಬಂದರೆ ಸೋರ್ಕೊಂಡು ತಲೆ ಮೇಲೆಲ್ಲ ಪೇಪರ್ ಹಾಕೊಂಡು ಕೂತ್ಕೋತೀವಲ್ಲ. ನಿಮಗೆ ನಿಮ್ಮ ಮನೆಯಲ್ಲಿ ಅದೇ ಥರ ಆಗಿದ್ರೆ ನಿಮಗೆ ಏನಾಯ್ತಿತ್ತು? ಇವರ ಮುಖಗಳನ್ನೊಮ್ಮೆ ನೋಡಿ. ಜೀವನದಲ್ಲಿ ಒಂದು ದಿನ ಕೂಡ ಸುಖ ಕಂಡವರಲ್ಲ. ಕಾಡನ್ನೇ ಬದುಕು ಅಂತ ತಿಳ್ಕೊಂಡಿದ್ದವರು ಅವರನ್ನು ಕಾಡಿನಿಂದ ನಿರ್ದಾಕ್ಷಿಣ್ಯವಾಗಿ ಹೊರಗೆ ತಳ್ಳಿದ್ರಿ. ಆದರೆ ಇವರಿಗೆ ಇವತ್ತು ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂಥ ಸ್ಥಿತಿ ಈ ಕರುನಾಡಿನ ಕಾಡ ಮಕ್ಕಳಿಗೆ ಬಂದಿದೆ. ನಿಮಗೆ ದಮ್ಮಯ್ಯ ಅಂತೀನಿ. ಮೈಸೂರು ಜಿಲ್ಲೆಯ ಬೋರ್ನಕಟ್ಟೆ ಹಾಗೂ ಮಾಲಂಗಿ ಗೋಮಾಳ ಹಾಡಿಯ ಜನ ನಿಜವಾಗ್ಲೂ ಕೂಡ ಕಣ್ಣೀರಲ್ಲ, ರಕ್ತ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ತಲೆ ಮೇಲಿಂದು ಸೂರಿಲ್ಲ, ಬಾತ್ರೂಮ್ ಇಲ್ಲ, ಟಾಯ್ಲೆಟ್ ಇಲ್ಲ, ಒಂದು ಹೊತ್ತು ಊಟಕ್ಕಾಗಿ ಕೂಡ ಪರದಾಡ್ತಿದ್ದಾರೆ. ನಿಮ್ಮ ಸರ್ಕಾರ ನಿಜವಾಗ್ಲೂ ಜೀವಂತವಾಗಿದ್ರೆ ಇವರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಿ, ಇವರಿಗೆ ಒಂದು ಸೂರಿನ ವ್ಯವಸ್ಥೆ ಕಲ್ಪಿಸಿ, ಇವರು ಕೂಡ ಕರುನಾಡಿನ ಕಾಡ ಮಕ್ಕಳು ಅನ್ನುವಂಥ ಗೌರವಯುತವಾಗಿ ನೀವು ಅವರನ್ನು ಟ್ರೀಟ್ ಮಾಡಿ, ಇವರಿಗೆ ಜೀವನದ ಹಕ್ಕನ್ನು ದಯವಿಟ್ಟು ಕಸಿದುಕೊಳ್ಳಬೇಡಿ ಅನ್ನುವಂಥ ರಿಕ್ವೆಸ್ಟನ್ನು ನಾನು ಈ ಮೂಲಕ ಮಾಡ್ಕೊಳ್ತಿದ್ದೀನಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸ್ನೇಹಿತರೆ, ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ವಿಜಯ್ ಟೈಮ್ಸ್ ಹೋರಾಟ ಮಾಡ್ತಾನೆ ಇರುತ್ತೆ. ನಮ್ಮ ಹೋರಾಟಕ್ಕೆ ನಿಮ್ಮ ಸಾಥ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ನೀವು ನಮಗೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲವನ್ನು ನೀಡಬೇಕು. ಹಾಗಾಗಿ ನಮ್ಮ ವಾರ್ಷಿಕ ಚಂದಾದಾರರಾಗಿ ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ಈ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಕೊಡಿ. ಅಷ್ಟು ಮಾತ್ರ ಅಲ್ಲ, ನೀವು ವಿಜಯ್ ಟೈಮ್ಸನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ನಮ್ಮ ವೆಬ್ಸೈಟ್ www.vijaytimes.comಗೆ ವಿಸಿಟ್ ಕೊಡಿ. ಕ್ಷಣದ ಸುದ್ದಿಯನ್ನು ಪಡ್ಕೊಳ್ಳಿ. ಅಷ್ಟು ಮಾತ್ರ ನಮ್ಮ ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಕೂಡ ನೀವು ನಿರಂತರವಾಗಿ ನೋಡ್ಬೋದು. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.